ಏನು ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್. ಸ್ನೇಹಿತರೆ, ವೆಂಕಟೇಶನವರು ಕರೆ ಮಾಡಿದರು. ನಮ್ಮ ಮನೆ ಕಿಟಕಿ ಬಾಗಿಲಲ್ಲಿ ಒಂದು ಹಾವು ಸೇರಿಕೊಂಡಿದೆ ಅಂತ. ಇದೇನೋ ಒಂದು ಗೊತ್ತಿಲ್ಲ. ಇಲ್ವಲ್ಲ ಇಲ್ಲಿ ಅಷ್ಟೇ. ಅದೇನಾ ಏನು ಸರ್ ಅದು? ಸ್ನೇಹಿತರೆ, ಬಂದು ವಿಷರಹಿತ, ಒಂದು ನಿಮಿಷ ಮಾತಾಡಬೇಡಿ. ವಿಷರಹಿತ ಕೆರೆ ಹಾವು ಆಗಸ್ಟ್ ಮಧ್ಯಭಾಗದಿಂದ ಅಕ್ಟೋಬರ್ ಮಧ್ಯಭಾಗದವರೆಗೆ ಸಾಕಷ್ಟು ಮರಿಕೆರೆ ಹಾವುಗಳು ಕಾಣಸಿಗುತ್ತವೆ. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಮಾನವನಿಗೆ ಬಂದು ನಿರ್ಬಂಧಗಳು, ಮುಖ್ಯವಾಗಿ ರೈತನ ಮಿತ್ರ. 40% ರೈತನಿಗೆ ಅರಿವಿಲ್ಲದ ಹಾಗೆ ಯಾವಾಗಲೂ ಉಳಿಸ್ತಾ ಇದೆ. ಮುಖ್ಯವಾಗಿ ಇದಿರೋ ಕಡೆ ನಾಗರಾವು ಮತ್ತು ಕೊಳಕುಮಂಡಲ ಬರಲ್ಲ. ಕಾರಣ ಇಷ್ಟೇ, ಸಾಕಷ್ಟು ಹಲ್ಲಿಗಳನ್ನ, ಓತಿಕೆತೆಗಳನ್ನ ಮತ್ತು ಇಲಿಗಳನ್ನ, ಕಪ್ಪೆಗಳನ್ನ ಈ ವ್ಯಾಪ್ತಿನಲ್ಲಿ ತಿಂದು ಖಾಲಿ ಮಾಡೋದ್ರಿಂದ ಈ ವ್ಯಾಪ್ತಿಗೆ ಯಾವುದೇ ಕಾರಣಕ್ಕೂ ನಾಗರಾವು ಮತ್ತು ಕೊಳಕುಮಂಡಲ ಬರಲ್ಲ. ಮತ್ತು ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಬಾಲದಲ್ಲಿ ಹೊಡೆಯುತ್ತೆ, ಬಾಲದಲ್ಲಿ ಮುಳ್ಳಿದೆ ಅಂತ ಹೇಳ್ತಾರೆ. ಇದು ತುಂಬ ಸತ್ಯಕ್ಕೆ ಬರೋದು. ಇದು ಅಷ್ಟೇ ಬಲಿಷ್ಠವಾಗಿ ಕಡಿಯುತ್ತೆ. ಕಡಿದ್ರೂ ಸಹ ಮಾನವ ಜೀವಕ್ಕೆ ನಪ್ಪ ಇಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪದನ್ನು ಕಾಪಾಡಿ. ಎಲ್ಲಾದರೂ ಔಟ್ಕೊಂಡು ಬಂದಾಗ ನಮ್ಮ ಅರಣ್ಯ ಇಲಾಖೆ ನಂಬರ್ 1926 ಈ ನಂಬರ್ ಕರೆ ಮಾಡಿದಾಗ ಅದು ಬಂದು ಟೋಲ್ ಫ್ರೀ ನಂಬರು. ಅವ್ರು ಬಂದು ಸ್ಪಂದನೆ ಮಾಡ್ತಾರೆ. ಮತ್ತು ಸಾರ್ವಜನಿಕರು ಸ್ಥಳೀಯ ಕರೆ ಮಾಡಿದಾಗ ಒಂದು 5 ರಿಂದ 10 ನಿಮಿಷ ಸಮಯ ಕೊಡಬೇಕು. ಯಾಕಂದರೆ ಸಂಚಾರ ದಟ್ಟಣೆ ಜಾಸ್ತಿ ಇರುತ್ತೆ. ನಾವೆಲ್ಲ ತಪ್ಪಿಸ್ಕೊಂಬರೋಕ್ಕೂ ನಮಗೂ ಕಷ್ಟ ಆಗುತ್ತೆ. ತಾಳ್ಮೆಯಿಂದ ಹಾವು ಮೇಲೆ ಗಮನ ಇದ್ದಾಗ ಹಾವು ಸುರಕ್ಷಿತವಾಗಿರುತ್ತೆ, ಜನನೂ ಸುರಕ್ಷಿತವಾಗಿರ್ತಾರೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪತ್ತು ಕಾಪಾಡಿ. ಧನ್ಯವಾದಗಳು. ಸರ್ ಬನ್ನಿ, ಒಂದು ನಿಮಿಷ ನೋಡಿ. ಹೀಗೆ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಹೀಗೆ ಮಾಡ್ಕೊಡಿ ಸರ್. ಹಾಂ, ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಹೇಳುತ್ತಲ್ಲ ಆಗಸ್ಟ್ ಅಲ್ಲೇ ಆರಾಮಾಗಿದೆ. ಅಲ್ಲೇ ನೀವು ಆಗಸ್ಟ್ ಮಧ್ಯಭಾಗದಿಂದ ಅಕ್ಟೋಬರ್ ಮಧ್ಯಭಾಗದವರೆಗೆ ಸಾಕಷ್ಟು ಮರಿಕೆರೆ ಹಾವುಗಳು ಕಾಣಸಿಗುತ್ತವೆ. ಈ ಮೇ ಮಧ್ಯಭಾಗದಿಂದ ಆಗಸ್ಟ್ ಮಧ್ಯಭಾಗದವರೆಗೆ ಮರಿ ನಾಗರಾವು ಮತ್ತು ಮರಿ ಕೊಳಕುಮಂಡಲ ಹೆಚ್ಚು ಕಾಣಿಸ್ತಾ ಇತ್ತು. ಇವಾಗ ಅವುಗಳೆಲ್ಲ ಮುಗಿದಿದೆ. ಈಗ ಈ ವಿಷರಹಿತ ಹಾವುಗಳ ಮೊಟ್ಟೆಗಳು ಮರಿಗಳು ಹೊರಗಡೆ ಬರ್ತವೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪತ್ತು ಕಾಪಾಡಿ. ಧನ್ಯವಾದಗಳು. ಆಯ್ತು ಬಿಡಲಿ, ಆಯ್ತು. ಎಷ್ಟು ಕಲಿಸ್ತೀಯ? ನೋಡಿ, ಇದು ಕಡ್ದಿದೆ. ಈಗ ನೋಡೋದು ಕಾಣಿಸ್ತಾ ರಕ್ತ. ಅಲ್ಲ, ಬ್ಲಡ್ ಬರ್ತಾ ಇದೆ. ಏನು ಬೇಡ. ಏನು ಅವನದು? ಸಾಮಾನ್ಯವಾಗಿ ಭಯ ಬಿದ್ದಾಗ ಇವೆಲ್ಲ ಕಡಿಯುತ್ತೆ. ವಿಷಕಾರಿ ಹಾವಲ್ಲ.